ವಿದ್ಯಮಾನಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹಾಗೂ ಅರಿವು ಮೂಡಿಸಲು ರಾಜ್ಯದ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಬಯಲು ಗ್ರಂಥಾಲಯಗಳನ್ನು ಆರಂಭಿಸಬೇಕು ಎಂದು ಬಯಲು ಗ್ರಂಥಾಲಯ ಸಂಸ್ಥಾಪಕ ಹಾಗೂ ಹಿರಿಯ ಪತ್ರಕರ್ತ ಸುಭಾಷ್ ಬಣಗಾರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೊಬೈಲ್ ಹಾವಳಿಯಿಂದಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ಹಾಗೂ ಅರಿವು ಮೂಡಿಸಲು ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿ ನಿಯತಕಾಲಿಕೆಗಳು, ಪತ್ರಿಕೆಗಳು ಒದಗಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಶಾಲೆಯ ಆವರಣದಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿ ಮಕ್ಕಳು ಓದಲು ಅನುಕೂಲವಾಗುವಂತೆ ಟೇಬಲ್, ಕುರ್ಚಿಗಳು, ದುಂಡು ಮೇಜಿನ ತರಹ ಹಾಕಬೇಕು. ರಾಜ್ಯ, ಜಿಲ್ಲಾ ಹಾಗೂ ಪ್ರಾದೇಶಿಕ ಪತ್ರಿಕೆಗಳು ನಿಯತಕಾಲಿಕೆಗಳನ್ನ ಹಾಕಿಸುವ ವ್ಯವಸ್ಥೆ ಮಾಡಬೇಕು. ಇದನ್ನ ನೋಡಿಕೊಳ್ಳಲು ಪ್ರತಿ ಶಾಲೆಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರನ್ನ ನೇಮಕ ಮಾಡಬೇಕು. ಗ್ರಂಥಾಲಯ ಸ್ಥಾಪಿಸುವ ಆವರಣದ ಸುತ್ತ ಸುಂದರವಾದ ಹಚ್ಚ ಹಸಿರಿನಂತೆ ಕಂಗೊಳಿಸುವಂತಹ ಆಹ್ಲಾದಕರ ವಾತಾವರಣ ನಿರ್ಮಾಣ ಮಾಡಲು ಚಿಕ್ಕ ಉದ್ಯಾನವನ ನಿರ್ಮಾಣ ಮಾಡಬೇಕು. ಹೂಗಿಡಗಳನ್ನು ಬೆಳೆಸಬೇಕು. ಈ ವಾತಾವರಣವು ಮಕ್ಕಳ ಮೇಲೆ ಉತ್ತಮ ಆರೋಗ್ಯಕರ ಪರಿಣಾಮ ಬೀರಲು ಸಾಧ್ಯವಾಗುತ್ತದೆ. ಆದ್ದರಿಂದಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯವಾಗಿ ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಕಳೆದ 2000ನೇ ಇಸವಿ ನವೆಂಬರ್ 20ರಂದು ಕಲಬುರಗಿಯಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿದ್ವಿ, ಎಲ್ಲ ಪತ್ರಕರ್ತರ ಸರ್ಕಾರದೊಂದಿಗೆ. ಈಗದು ಕಳೆದ 25 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದೇ ಮಾದರಿಯಲ್ಲಿ ಗುಲ್ಬರ್ಗದ ವಿವಿಧೆಡೆ ಮತ್ತು ರಾಜ್ಯದ ವಿವಿಧೆಡೆ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಈ ನಮ್ಮ ಬಯಲು ಗ್ರಂಥಾಲಯ ಮಾದರಿಯಲ್ಲಿಯೇ ಕೂಡ ಹಲವಾರು ಕಡೆ ಗ್ರಂಥಾಲಯಗಳು ಆರಂಭವಾಗಿದೆ. ಬಯಲು ಗ್ರಂಥಾಲಯ ತುಂಬ ಸಂತೋಷದ ವಿಷಯ. ಈ ಬಯಲು ಗ್ರಂಥಾಲಯ ಇತ್ತೀಚೆಗೆ ಏನಾಗ್ತಾ ಇದೆ, ಇದು ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಇದು ಜನರಲ್ಲಿ. ಯಾಕಂದರೆ ವಾಟ್ಸಪ್ಪು ಅವೆಲ್ಲ ಬಂದಿರೋದ್ರಿಂದ, ಮೊಬೈಲ್ ಹಾವಳಿಯಿಂದಾಗಿ ಓದುವ ಹವ್ಯಾಸ ಕಡಿಮೆ ಆಗ್ತದೆ. ಅವಾಗ ಕೂಡ ಅದೇ ಉದ್ದೇಶದಿಂದ ಇತ್ತು. ಇವಾಗ ಇತ್ತೀಚೆಗೆ ತೀರಾ ಅತಿ ಆಗ್ತದೆ, ಓದುವ ಹವ್ಯಾಸ ಕಡಿಮೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಓದಿಸ್ಬೇಕು ಎಲ್ಲರಲ್ಲಿ ಅಂತೇಳಿ ಮಾಡಿದ್ದು. ಬರೀ ಕೇವಲ ನಮ್ಮ ಬಯಲು ಗ್ರಂಥಾಲಯ ಸಾರ್ವಜನಿಕ ಉದ್ಯಾನವನಕ್ಕೆ ಮಾತ್ರ ಸೀಮಿತಗೊಳಿಸದೆ, ನಾವು ಪಕ್ಕದಲ್ಲಿರ್ತಕ್ಕಂತಹ ರೋಟ್ರಿ ಸ್ಕೂಲಲ್ಲಿ ಕೂಡ ಶಾಲಾ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಬೇಕು, ಪತ್ರಿಕೆಗಳು ಓದುವ ಹವ್ಯಾಸ ಹೆಚ್ಚಿಸಬೇಕು ಅಂತೇಳಿ 2001ನೇ ಇಸವಿಯಲ್ಲೇ ನಾವು ನಮ್ಮ ಗಾರ್ಡನಲ್ಲಿರ್ತಕ್ಕಂಥ ರೋಟ್ರಿ ಸ್ಕೂಲ್ನಲ್ಲಿ ಒಂದು ಬಯಲು ಗ್ರಂಥಾಲಯ ಅಂತ ಆರಂಭಿಸ್ತೀವಿ. ಅದು ಆರಂಭಿಸಿದ ನಂತರ ನಾವು ಪತ್ರಿಕೆ ಅವು ಇವು ಕೊಡ್ತೀವಿ. ಅದೇ ಮಾದರಿಯಲ್ಲಿ ಬೇರೆ ಬೇರೆ ಕಡೆ ಕೂಡ ಆಗಿದೆ. ಮತ್ತು ಈಗ ರಾವೂರು ಶಾಲೆಯಲ್ಲಿ ಕೂಡ ಬಯಲು ಗ್ರಂಥಾಲಯ ಆರಂಭಿಸಿದೆ. ಸೊ ಇಂಥ ಒಂದು ಬಯಲು ಗ್ರಂಥಾಲಯದ ಕಾನ್ಸೆಪ್ಟು ಒಳ್ಳೆಯ ಕಾನ್ಸೆಪ್ಟೇ. ಮಕ್ಕಳಲ್ಲಿ ಓದಬೇಕು, ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಕೂಡ ಇದ್ರ ಬಗ್ಗೆ ಆರಂಭಿಸ್ಬೇಕಂತೇಳಿ ಮಾಡಿದ್ವಿ ನಾವು. ಆಮೇಲೆ ಈ ಬಯಲು ಗ್ರಂಥಾಲಯ ಕುರಿತು ನಾನು ಬರೆದಕ್ಕಂಥ 2012ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ನಾನೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕಗಳಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಯಾವ ರೀತಿಯಾಗಿ ಆರಂಭಿಸಬೇಕು, ಏನು ಮಾಡಬೇಕು ಎಂಬುದು ಕೂಡ 2012ರಲ್ಲೇ ನಾನು ಪ್ರಸ್ತಾಪ ಮಾಡಿದ್ದೆ. 2001ರಲ್ಲಿ ರೋಟ್ರಿ ಸ್ಕೂಲ್ನಲ್ಲಿ ಬಯಲು ಗ್ರಂಥಾಲಯ ಸ್ಟಾರ್ಟ್ ಮಾಡಿದ್ದೆ, ಶಾಲಾ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸುವಲ್ಲಿ. 2012ರಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕು, ಯಾವ ರೀತಿ ಆರಂಭಿಸಬೇಕು, ಯಾಕೆ ಆರಂಭಿಸಬೇಕು ಎಂಬುದು ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಇಂತಹ ಒಂದು ಬಯಲು ಗ್ರಂಥಾಲಯದ ಬಗ್ಗೆ ಕೂಡ ಸಚಿವರು ಕೂಡ ನಾನು ಮನವಿ ಮಾಡಿದ್ದೀನಿ. ಈ ಹಿಂದೆ ಕೂಡ ಒಂದು ಬಯಲು ಗ್ರಂಥಾಲಯ ಶಾಲಾ ಕಾಲೇಜು ಪ್ರಾರಂಭಿಸ್ಬೇಕಂತ ಕೂಡ ಪತ್ರಿಕಾಗೋಷ್ಠಿ ಕೂಡ ಮಾಡಿ ಎಲ್ಲರಿಗೂ ಗಮನಿಸ್ತಾರೆ ಮನೆ. ಆದರೆ ಸರ್ಕಾರ ಯಾಕೋ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋದು. ಯಾಕೆಂದರೆ ಈ ಹಿಂದೆ ಇದ್ದಂತಹ ಸರ್ಕಾರ, ಯಾವುದು BJP ಸರ್ಕಾರ ಇದ್ದಾಗ ಅವರು ಕೂಡ ಒಂದು ಇದು ಮಾಡಿದ್ದಾರೆ, ರೀಡಿಂಗ್ ಕಾರ್ನರ್ ಅಂತೇಳಿ ಕೂಡ ಅವರು ಕೂಡ ಒಂದು ಯೋಜನೆಯನ್ನು ಕೂಡ ಚಾಲೂ ಮಾಡಿ, ಅಂದರೆ ಅದೇನೆಂದರೆ 24,347 ಶಾಲೆಗಳಲ್ಲಿ ರೀಡಿಂಗ್ ಕಾರ್ನರ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದ್ರ ಸಲುವಾಗಿ ಒಂದು 20 ಕೋಟಿ ರೂಪಾಯಿ ಕೂಡ ಅನುದಾನ ಮೀಸಲಿಟ್ಟಿತ್ತು ಬಜೆಟ್ನಲ್ಲಿ. ಅದು ಕೂಡ ನಾನು ಸ್ವಾಗತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ದೆ. ಮತ್ತು ಬದಲಾದ ರಾಜಕೀಯ ಒಂದು ಸರ್ಕಾರದ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಅದೇನು ಆದಂಗೆ ಕಾಣಲ್ಲ. ಈಗಲೂ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ
ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.